ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹುಣ್ಣಿಮೆಗಳಲ್ಲಿ ಎಲ್ಲ ಹುಣ್ಣಿಮೆಗಳು ಸಹ ಶ್ರೇಷ್ಠವೇ. ಅದರಲ್ಲಿಯೂ ಗುರುಪೂರ್ಣಿಮೆಯು ಎಲ್ಲ ಹುಣ್ಣಿಮೆಗಳಿಗಿಂತ ಬಹಳ ಶ್ರೇಷ್ಠ ಎಂದು ಹೇಳುತ್ತಾರೆ. ಏಕಪ್ಪ ಅಂದರೆ ಭಾರತೀಯ ನಾಗರಿಕತೆಯಲ್ಲಿ ಗುರುಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅವರು ನಮ್ಮಲ್ಲಿರುವ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರುವ ಮಹಾನ್ ಶ್ರೇಷ್ಠರು. ಈ ಕಾರಣವಾಗಿ ಗುರುಗಳ ಗೌರವಾರ್ಥವಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಗುರುಪೌರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಗುರುಪೌರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಸಹ ಹೇಳುತ್ತೀವಿ. ಏಕಪ್ಪ ಅಂದರೆ ಬ್ರಹ್ಮಸೂತ್ರ, ಶ್ರೀಮದ್ ಮಹಾಭಾಗವತ, ಮಹಾಭಾರತ, ವೇದಗಳು, ಪುರಾಣಗಳ ಪರಿಚಯವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟವರು ಮಹಾನ್ ವ್ಯಕ್ತಿತ್ವದ ಪೂಜ ವೇದವ್ಯಾಸರು. ಆಷಾಢ ಪೂರ್ಣಿಮೆಯೆಂದು ಮಹರ್ಷಿ ವೇದವ್ಯಾಸರು ಜನ್ಮ ತಾಳಿದಂಥವರು. ಮಹರ್ಷಿ ವೇದವ್ಯಾಸರು ತ್ರಿಕಾಲದರ್ಶಿಗಳು. ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ತಿಳಿದಂಥವರು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಕಲಿಯುಗದಲ್ಲಿ ಜನರಲ್ಲಿ ಧರ್ಮಾಸಕ್ತಿ ಕಡಿಮೆ ಆಗುತ್ತದೆ ಎಂದು ತಿಳಿದು ಧರ್ಮದಲ್ಲಿ ಆಸಕ್ತಿಯ ಕೊರತೆಯಿಂದಾಗಿ ವ್ಯಕ್ತಿಯು ದೇವರಲ್ಲಿ ನಂಬಿಕೆ ಇಲ್ಲದವನಾಗುತ್ತಾನೆ, ಕರ್ತವ್ಯವಿಲ್ಲದೆ ಅಲ್ಪಾಯುಷಿಯಾಗುತ್ತಾನೆ, ದೊಡ್ಡದಾದ ವೇದಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವೇ ಆಗುವುದಿಲ್ಲವೆಂದು ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಕಡಿಮೆ ಬುದ್ಧಿಮತ್ತೆ ಹಾಗೂ ಕಡಿಮೆ ಜ್ಞಾನ ಶಕ್ತಿ ಹೊಂದಿರುವ ಜನರೂ ಕೂಡ ವೇದಗಳನ್ನು ಅಧ್ಯಯನ ಮಾಡಿ ತಿಳಿಯಬಹುದೆಂದು ತಿಳಿದುಕೊಂಡು ಈ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವೆಂದು ತಿಳಿಸಿದರು. ಹೀಗೆ ವೇದಗಳನ್ನು ವಿಂಗಡಣೆ ಮಾಡಿ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದರಿಂದ ಅವರನ್ನು ವೇದವ್ಯಾಸರೆಂದು ಕರೆದರು. ವೈಶಂಪಾಯನ, ಸುಮಂತ ಮುನಿ, ಪೈಲ ಮತ್ತು ಜೈಮಿನಿಯವರಿಗೆ ಈ 4 ವೇದಗಳ ಜ್ಞಾನವನ್ನು ಸಹ ನೀಡಿದರು. ವೇದಗಳಲ್ಲಿರುವ ಜ್ಞಾನವು ಅತ್ಯಂತ ನಿಗೂಢ ಹಾಗೂ ಕಷ್ಟಕರವಾಗಿದ್ದರಿಂದ ವೇದವ್ಯಾಸರು ಪುರಾಣಗಳನ್ನು 5ನೇ ವೇದದ ರೂಪದಲ್ಲಿ ರಚಿಸಿದರು. ತಮ್ಮ ಶಿಷ್ಯ ರೋಮಾರ್ಷನಿಗೆ ಪುರಾಣದ ಜ್ಞಾನವನ್ನು ನೀಡಿದರು. ವ್ಯಾಸರು ಶಿಷ್ಯರು ಆ ವೇದಗಳನ್ನು ತಮ್ಮ ಬುದ್ಧಿಗೆ ಅನುಗುಣವಾಗಿ ಅನೇಕ ಶಾಖೆಗಳಾಗಿ ಉಪಶಾಖೆಗಳಾಗಿ ವಿಂಗಡಿಸಿದರು. ಆದ್ದರಿಂದ ಅವರನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಆದಿಗುರು ಎಂದು ಕರೆಯುತ್ತಾರೆ. ಗುರು ಪೌರ್ಣಿಮೆಯ ಈ ಪ್ರಸಿದ್ಧ ಹಬ್ಬವನ್ನು ವ್ಯಾಸರ ಜನ್ಮದ ದಿನದ ವಾರ್ಷಿಕೋತ್ಸವನ್ನಾಗಿ ನಾವು ಆಚರಿಸಲಾಗುತ್ತದೆ. ಅದಕ್ಕಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಸಹ ಕರೆಯುತ್ತಾರೆ. ಆದ್ದರಿಂದ ನಮಗೆ ಬುದ್ಧಿ ಮತ್ತು ಜ್ಞಾನವನ್ನು ನೀಡಿದ ಗುರುಗಳನ್ನು ವ್ಯಾಸರ ಒಂದು ಭಾಗವೆಂದು ತಿಳಿದು ಗೌರವಿಸಬೇಕು. ಹಾಗೂ ಈ ದಿನ ಕುಟುಂಬದಲ್ಲಿರುವ ಹಿರಿಯರು ಅಂದರೆ ತಂದೆ ತಾಯಿ, ಒಡ ಹುಟ್ಟಿದವರು ಮುಂತಾದವರನ್ನು ಗುರುಗಳ ಸಮಾನವೆಂದು ಗೌರವಿಸಬೇಕು. ಗುರುವಿನಿಂದ ಮಂತ್ರಗಳನ್ನು ಪಡೆಯಲು ಸಹ ಈ ದಿನ ಬಹಳ ಶುಭಕರವಾಗಿರುವ ದಿನ. ಇನ್ನು ಶಿವನು ಸಪ್ತ ಋಷಿಗಳಿಗೆ ಗುರುವಾದ ದಿನವೂ ಸಹ ಗುರು ಪೌರ್ಣಿಮೆಯ ದಿನ. ಸಪ್ತ ಋಷಿಗಳಿಗೆ ಯೋಗ ಜ್ಞಾನವನ್ನು ನೀಡಿದ್ದು ಸಹ ಇದೇ ಗುರು ಪೌರ್ಣಿಮೆಯ ದಿನ. ಆದ್ದರಿಂದ ಶಿವನನ್ನು ಆದಿಯೋಗಿ ಎಂದು ಸಹ ಕರೆಯುತ್ತಾರೆ. ಯೋಗ ವಿದ್ಯೆಯನ್ನು ದಾರಿ ಎರೆದು ಯೋಗಿಯಾದದ್ದು ಸಹ ಈ ದಿನವೇ. ಇನ್ನು ಗೌತಮ ಬುದ್ಧನ ಮೊದಲ ಧರ್ಮೋಪದೇಶ ಬೌದ್ಧ ಅನುಯಾಯಿಗಳಿಗೂ ನೀಡಿದ್ದು ಸಹ ಈ ಗುರು ಪೌರ್ಣಿಮೆಯ ದಿನವೇ. ಗೌತಮ ಬುದ್ಧರು ಜ್ಞಾನೋಪದೇಶವನ್ನು ಪಡೆದ ನಂತರ ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಅವರು ಪೂರ್ಣಿಮೆಯ ಹಿಂದೆ ನೀಡಿದ್ದರು. ಆದ್ದರಿಂದ ಬೌದ್ಧರೂ ಸಹ ಗುರು ಪೂರ್ಣಿಮೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಇನ್ನು ಮಹಾವೀರರು ಗುರುಗಳಾದದ್ದು ಸಹ ಈ ದಿನವೇ. ಜೈನ ಧರ್ಮದವರಿಗೂ ಸಹ ಗುರು ಪೂರ್ಣಿಮೆ ಬಹಳ ಮಹತ್ವದ ದಿನ. ಏಕೆಂದರೆ ಇದೇ ದಿನ ಜೈನ ತೀರ್ಥಂಕರರಾದ ಮಹಾವೀರರು ಇಂದ್ರಭೂತಿ ಗೌತಮ ಗಣಕ ಎನ್ನುವವರನ್ನು ತಮ್ಮ ಮೊದಲ ಶಿಷ್ಯನನ್ನಾಗಿ ಸ್ವೀಕರಿಸಿ ಗುರುಸ್ಥಾನಕ್ಕೆ ಏರಿದ ದಿನ. ಇಷ್ಟಲ್ಲದೆ ಏಕಲವ್ಯರು ತಮ್ಮ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತಮ್ಮ ಬಲಗೈನ ಹೆಬ್ಬರಳನ್ನು ಕತ್ತರಿಸಿಕೊಟ್ಟ ದಿನವೂ ಸಹ ಗುರು ಪೌರ್ಣಿಮೆಯಂತೆ. ಇಷ್ಟೆಲ್ಲ ಕಾರಣಗಳಿಂದ ಸರ್ವ ಧರ್ಮೀಯರು ಸರ್ವರಿಗೂ ಸಹ ಈ ಗುರು ಪೌರ್ಣಿಮೆ ಬಹಳ ಪವಿತ್ರ ದಿನವಾಗಿದೆ. ಮಳೆಗಾಲದ 4 ತಿಂಗಳಾದ ಈ ಚಾತುರ್ಮಾಸದಲ್ಲಿ ಬರುವ ಈ ಗುರು ಪೌರ್ಣಿಮೆ ಆಧ್ಯಾತ್ಮ
ಆಧ್ಯಾತ್ಮಿಕ ಜೀವನದಲ್ಲಿ ಬರುವ ಗುರುಗಳ ಬೋಧನೆಗಳನ್ನು ನೆನೆಸಿಕೊಂಡು ಆ ಗುರುಗಳಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ. ಇದರ ಪ್ರಯುಕ್ತ ಅನೇಕ ದೇವಾಲಯಗಳಲ್ಲಿ ವ್ಯಾಸಪೂಜೆಯನ್ನು ಆಚರಿಸಲಾಗುತ್ತದೆ. ಅನೇಕ ಆಶ್ರಮ, ಮಠ ಹಾಗೂ ಗುರುಪೀಠಗಳಲ್ಲಿ ಹೋಮ ಹವನಗಳನ್ನು ಆಯೋಜಿಸಿರುತ್ತಾರೆ. ಚಾತುರ್ಮಾಸದ ವ್ರತವನ್ನು ಕೈಗೊಳ್ಳುವವರು ವ್ಯಾಸರ ಪೂಜೆ ಮಾಡಿ ವ್ಯಾಸ ಪೂರ್ಣಿಮೆಯಂದೇ ಪ್ರಾರಂಭಿಸುತ್ತಾರೆ. ಇನ್ನು ವಾಸವಿ ಪೀಠದ ಮಹಾಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಗುರುಪೂರ್ಣಿಮೆಯೆಂದು ಒಂದು ಸಂದೇಶವನ್ನು ಸಹ ನೀಡಿದ್ದಾರೆ. ಗುರುಪೂರ್ಣಿಮೆ ಸಮಸ್ತ ಗುರು ಪರಂಪರೆಗೆ, ಗುರು ತತ್ವಕ್ಕೆ ನಮಿಸುವಂತಹ ನಮನ ದಿನ. ಭಾರತ ಭೂಮಿಯಲ್ಲಿ ಅನೇಕ ಸಂತರು, ಋಷಿಮುನಿಗಳು ತತ್ವಜ್ಞಾನದ ಮೂಲಕ ಎಲ್ಲ ಜೀವಿಗಳ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಟ್ಟಿದ್ದಾರೆ. ಈ ದಿನ ಕೃತಜ್ಞತೆಯ ಬಗ್ಗೆ ತಿಳಿದುಕೊಳ್ಳೋಣ. ರಾಮಾಯಣದಲ್ಲಿ ಹೇಳಿದಂತೆ ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತ್ಮಕ. ಯಾರಾದರೂ ನಮಗೆ ಒಳ್ಳೆಯದನ್ನು ಮಾಡಿದರೆ ನಾವು ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡಿ ಗೌರವಿಸಬೇಕು. ಇದೇ ಸನಾತನ ಧರ್ಮ, ಇದೇ ನಮ್ಮ ಸಂಪ್ರದಾಯ, ಇದೇ ನಮ್ಮ ಪದ್ಧತಿ. ಇದೇ ರೀತಿ ನಾವು ಜೀವನವನ್ನು ರೂಪಿಸಿಕೊಳ್ಳಬೇಕು. ಆಗ ಜಗತ್ತಿನಲ್ಲಿ ಒಳ್ಳೆಯ ವಿಷಯಗಳೇ ಜಾಸ್ತಿ ಆಗುತ್ತೆ, ಒಳ್ಳೆಯವರೇ ಜಾಸ್ತಿ ಆಗುತ್ತಾರೆ. ಈ ಗುರುಪೂರ್ಣಿಮೆಯಂದು ಎಲ್ಲರೂ ತತ್ವಜ್ಞಾನದ ಬಗ್ಗೆ ಚಿಂತನೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕದ ಪಥದಲ್ಲಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಹೀಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಂದು ಶ್ರೀ ವೇದವ್ಯಾಸರ ಜನ್ಮದಿನದ ಗೌರವಾರ್ಥವಾಗಿ ಗುರುತತ್ವಕ್ಕೆ ನಮನ ಸಲ್ಲಿಸಲು ಗುರುಪೂರ್ಣಿಮೆಯನ್ನಾಗಿ ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಯ ಬಗ್ಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಸಹ ಬಹಳ ಧನ್ಯವಾದ.